ಬುಕ್ ಇರಬೇಕು, ಹಂಗಾಗಬೇಕು. ಎಲ್ಲ ಬಸ್ಸಲ್ಲಿ ಫ್ರೀ ಇದ್ದರೆ ಬುಕ್ ಇಟ್ಕೋಬೇಕು, ಎಲ್ಲರೂ ಟ್ರಾವೆಲಿಂಗಲ್ಲಿ ಬುಕ್ ಇಟ್ಕೋಬೇಕು, ಯಾರು ವೆಯ್ಟ್ ಮಾಡ್ತಿದ್ದಾರ ಬುಕ್ ಇಟ್ಕೋಬೇಕು, ಎಲ್ಲಿ ಹೋದರೂ ಬುಕ್ ಇಟ್ಕೋಬೇಕು. ಮೊಬೈಲ್ ಬದಲು ಬುಕ್ ನೋಡ್ತಾ ಹೋದರೆ ಜ್ಞಾನ ಹೆಚ್ಚಾಗುತ್ತೆ, ಕಣ್ಣು ಚೆನ್ನಾಗಿರುತ್ತೆ, ಆಲೋಚನಾ ಶಕ್ತಿ ಜಾಸ್ತಿ ಆಗುತ್ತೆ. ನಾವು ಗುಲಾಮರಾಗಲ್ಲ. ಬುಕ್ಕಿಗೆ ಗುಲಾಮರಾದರೆ ಏನೂ ತೊಂದರೆ ಇಲ್ಲ. ಹೇಳ್ತಾರಲ್ವ, ಬುಕ್ಕನ್ನು ತಲೆ ತಗ್ಸಿ ಓದಿದ್ರೆ ಜೀವನದಲ್ಲಿ ತಲೆ ಎತ್ತಿ ಬದುಕ್ಬೋದು. ಡೆತ್ ಆದಮೇಲೆ ಒಬ್ಳಿದ್ಲಪ್ಪ ಅಂತ ಅಂದ್ಕೊಳ್ಬಾರ್ದು. ಒಬ್ಬರಿದ್ದರು, ಅವ್ರಿಗೆ ಎಷ್ಟು ನಮ್ಮನ್ನು ನೆನಪು ಮಾಡ್ಕೊಂಡಾಗೆಲ್ಲ ಅವರಿಗೆ ಒಳ್ಳೆ ಭಾವನೆಗಳು ಕ್ರಿಯೇಟ್ ಆಗೋ ಥರ ನಾವು ಬದುಕಬೇಕಾಗಿದೆ ಅಂತ. ನಮಸ್ತೆ. ಯಶೋ ಮಾರ್ಗ, ಯಶಸ್ವಿ ಬದುಕಿನ ಮಾರ್ಗಸೂಚಿ ಬರೆದಿರೋದು ಗಿರೀಶ ಶ್ರೀ ಮೇವುಂಡಿ ಅವರು. ಸೊ ನಿನ್ನೆ ನಾವೊಂದು ಚಾಪ್ಟರ್ನ ನೋಡ್ತಾ ಇದ್ವಿ. ಯಾವ ಚಾಪ್ಟರ್? ನಿಮ್ಮ ಹೆಜ್ಜೆ ಗುರುತು ಬಿಟ್ಟು ಹೋಗಿ ಅಂತ. ಈಗ ಅದರದ್ದು ಮುಂದಿನ ಎಪಿಸೋಡ್ನ ನಾವು ಕಂಟಿನ್ಯೂ ಮಾಡೋಣ. ಸೊ ನಿನ್ನೆ ನಾವು ತಿಳ್ಕೊಂಡ್ವಿ, ವಿಭಿನ್ನವಾಗಿ ಯೋಚನೆ ಮಾಡಿ, ಎಲ್ಲರಲ್ಲೂ ವಿಭಿನ್ನತೆ ಇದೆ, ಎಲ್ಲರಲ್ಲೂ ವೈಶಿಷ್ಟ್ಯತೆ ಇದೆ, ಅದನ್ನು ಅರ್ಥಕೊಳ್ಳಿ, ನಮ್ಮನ್ನು ನಾವು ಅದನ್ನು ಅರಿತು ನಾವು ಜೀವನ ಮಾಡೋಣ ಅಂತ. ಸೊ ಈಗ ನೋಡೋಣ ಇದು ಹೇಗೆ ಇನ್ನೂ ಅಷ್ಟು ನಮಗೆ ಅರ್ಥ ಮಾಡಿಸುತ್ತೆ. ಇಂದು ಅನೇಕ ಕ್ಷೇತ್ರದಲ್ಲಿ ಸದಾ ಉನ್ನತ ಬದಲಾವಣೆಗಳ ಪ್ರಯೋಗ ಮಾಡ್ತಾ ಜಗತ್ತನ್ನು ಮುಂಚೂಣಿಗೆ ತೆಗೆದುಕೊಂಡು ಹೋಗುತ್ತಿರುವ ಮಹಾನ್ ಸಾಹಸಿ ಉದ್ಯಮಿ ಎಲನ್ ಮಾಸ್ಕ್. ನಮ್ಮೆಲ್ರಿಗೂ ಗೊತ್ತಿದೆ ಅಲ್ವಾ, ಇವತ್ತು ನಮ್ಮ ಸಾಕಷ್ಟು ಪ್ರಯೋಗಗಳನ್ನು ಮಾಡ್ತಾ ಜಗತ್ತನ್ನು ಮುಂದಕ್ಕೆ ತಗೊಂಡು ಹೋಗೋದ್ರಲ್ಲಿ ಇವರ ಪಾತ್ರನೂ ಇದೆ ಅಂತ, ಜಗತ್ತಿನ ಬದಲಾವಣೆಗಳನ್ನು ಮಾಡ್ತಾ ಇರೋದ್ರಲ್ಲಿ ಯಾರು? ಎಲನ್ ಮಾಸ್ಕ್. ತನ್ನ ಈ ರೀತಿಯ ಉದ್ಯಮ ಸಾಹಸಗಳ ಮೂಲಕ ಸೋಲುಗಳನ್ನೇ ಅವಕಾಶಗಳನ್ನಾಗಿ ತನ್ನ ಸಾಹಸಗಳಿಂದಲೇ ಯಶಸ್ವಿಯಾಗಿ ಇಂದು ಜಗತ್ತಿನ ಅತಿ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ. ಅವರನ್ನು ಈ ರೀತಿ ರೂಪಿಸಿದ ಉನ್ನತ ತತ್ವಗಳು ಎಲ್ರಿಗೂ ಮಾದರಿಯಾಗಬಲ್ಲವು. ಸೊ ಎಲನ್ ಮಾಸ್ಕ್ ಹೇಗೆ ಆದರು, ಅವ್ರು ಯಾವ ಥರ ಕ್ರಿಯೇಟ್ ಆದರು ಅನ್ನೋದು ಕೆಲವು ಸೂತ್ರಗಳನ್ನು ಅವರಿಲ್ಲಿ ಹೇಳಿದ್ದಾರೆ. ಎಲನ್ ಮಾಸ್ಕ್ ಅವರ ಯಶಸ್ಸಿನ ಪಂಚಸೂತ್ರಗಳು, 5 ಸೂತ್ರಗಳನ್ನು ಹೇಳಿದ್ದಾರೆ. ಅದು ನಮ್ಮ ಜೀವನಕ್ಕೆ ಹೆಲ್ಪ್ ಆಗ್ಬೋದು, ನಾವು ವಿಭಿನ್ನವಾಗಿ ಥಿಂಕ್ ಮಾಡೋಕ್ಕೆ ಅಂತ. ಅಂದರೆ ಎಲನ್ ಮಾಸ್ಕ್ ಇವತ್ತು ಪ್ರಪಂಚದ ಶ್ರೀಮಂತ ವ್ಯಕ್ತಿ, ಜಗತ್ತಿನ ಅತಿ ಶ್ರೀಮಂತ ವ್ಯಕ್ತಿ ಹೌದು. ಎರಡನೇದು, ಅವ್ರ ಜೀವನದಲ್ಲಿ ತುಂಬ ಸೋಲುಗಳನ್ನು ಅವ್ರು ಅನುಭವಿಸಿದ್ದಾರೆ. ಆ ಸೋಲುಗಳನ್ನು ಅವಕಾಶಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಸಾಹಸಗಳು ಎಲ್ಲರೂ ಕೈಲೂ ಇದಾಗಲ್ಲ ಅನ್ನೋದನ್ನು ಎಲನ್ ಮಾಸ್ಕ್ ನಾನು ಮಾಡ್ತೀನಿ ಅಂತ ಮುಂದೆ ಹೋಗ್ತಾರೆ. ಅದಕ್ಕೆ ಇವತ್ತು ಅವರು ಆ ಮಟ್ಟಕ್ಕೆ ಬೆಳೆದಿದ್ದಾರೆ. ಹಾಗಿದ್ರೆ ಅವರ ಒಂದು ಸೂತ್ರಗಳೇನು ನೋಡೋಣ. ನಾವು ಇದೇ ಒಂದು ಬುಕ್ಕಲ್ಲೇ ಓದಿದ್ವಿ ಅಲ್ಲ, ಒಬ್ಬರೊಬ್ರದ್ದು IQ ಎಷ್ಟಿದೆ ಅಂತ. ಆ್ಯಂಡ್ ಅವ್ರದ್ದೆಲ್ಲ IQ, EQ, SQ, PQ ಎಲ್ಲವೂ ಮ್ಯಾಚ್ ಆಗ್ತಾ ಇರುತ್ತೆ. ಅವೆಲ್ಲವೂ ಮ್ಯಾಚ್ ಮಾಡ್ತಾ ಆಧ್ಯಾತ್ಮದ ಹಾದಿಯಲ್ಲಿ ಈ ಒಂದೊಂದು ಚಾಪ್ಟ್ರಲ್ಲಿ ಏನು ಬರುತ್ತಲ್ಲ ಅದನ್ನೆಲ್ಲ ನಾವು ಅಳವಡಿಸ್ಕೊಳ್ತಾ ಹೋದರೆ, ಈಗ ನಿಮಗೆ ಅನಿಸ್ಬೋದು ಈ ಪುಸ್ತಕಗಳಿಂದ ಪರಿವರ್ತನೆ ಶುರು ಆದಮೇಲೆ ಸುಮ್ಮನೆ ನೀವು ಹೇಗೆ ಇದ್ರಿ ಅಂತ ಒಂದು ಲಿಸ್ಟ್ ಮಾಡಿ, ಎಷ್ಟು ವಿಚಾರದಲ್ಲಿ ಬದಲಾಗಿದ್ದೀರಾ ಅಂತ 2ನೇ ಕಾಲಮ್ ಮಾಡಿ, 3ನೇ ಕಾಲಮಲ್ಲಿ ಪೂರ್ತಿ ಯಾವುದರಲ್ಲಿ ಪರಿವರ್ತನೆ ಆಗಿದ್ದೀರಾ ಅಂತ ಮಾಡಿ. ಬದಲಾವಣೆ ಪರಿವರ್ತನೆಗೆ ಡಿಫ್ರೆನ್ಸ್ ಇದೆ ಅಲ್ಲ. ಬದಲಾವಣೆ ಅಂದರೆ ಆಗಿದ್ದೀನಿ, ಅವಾಗವಾಗ ಹಿಂಗಾಗ್ತೀನಿ ಅಂತ. ಪರಿವರ್ತನೆ ಅಂದರೆ ತಿರುಗಿ ನೋಡಿದ್ರೆ ಆ ವಿಚಾರ ನಾನು ಪೂರ್ತಿ ಚೇಂಜ್ ಆಗಿದ್ದೀನಿ ಅಂತ. ಓಕೆ, ಆ 3 ಕಾಲಮಲ್ಲಿ ಮಾಡಿ. ಸೊ ಖಂಡಿತ ಈ ಥರ ಎಷ್ಟೋ ವಿಷಯಗಳನ್ನು ನಾವು ಪುಸ್ತಕಗಳಿಂದ ಓದಿ ಲೈಫಲ್ಲಿ ಅಳವಡಿಸ್ಕೊಳ್ತಾ ಇದ್ದೀವಿ. ಅಟ್ಲೀಸ್ಟ್ ಈ ಒಂದು ಪುಸ್ತಕಗಳಿಂದ ಪರಿವರ್ತನೆ ನಿಮ್ಮ ಜೀವನದಲ್ಲಿ ಏನು ಪರಿವರ್ತನೆ ತಂದಿದೆ ಅಂತನಾದರೂ ಒಂದು ನಿಮಗೂ ಅದು ಒಂದು ಹೋಮ್ವರ್ಕ್ ಆದಂಗೆ ಆಗುತ್ತೆ, ಬೇರೆಯವ್ರಿಗೂ ಒಂದು ಇನ್ಸ್ಪೈರ್ ಆಗುತ್ತೆ. ಬುಕ್ಗಳು ಜಗತ್ತಲ್ಲಿ ಎಲ್ಲ ಕಡೆನೂ ಮುಂದೆ ಎಲ್ಲರ ಬ್ಯಾಗಲ್ಲೂ ಬುಕ್ ಇರಬೇಕು, ಹಂಗಾಗಬೇಕು. ಎಲ್ಲ ಬಸ್ಸಲ್ಲಿ ಫ್ರೀ ಇದ್ದರೆ ಬುಕ್ ಇಟ್ಕೋಬೇಕು, ಎಲ್ಲರೂ ಟ್ರಾವೆಲಿಂಗಲ್ಲಿ ಬುಕ್ ಇಟ್ಕೋಬೇಕು, ಯಾರು ವೆಯ್ಟ್ ಮಾಡ್ತಿದ್ದಾರ ಬುಕ್ ಇಟ್ಕೋಬೇಕು, ಎಲ್ಲಿ ಹೋದರೂ ಬುಕ್ ಇಟ್ಕೋಬೇಕು. ಮೊಬೈಲ್ ಬದಲು ಬುಕ್ ನೋಡ್ತಾ ಹೋದರೆ ಜ್ಞಾನ ಹೆಚ್ಚಾಗುತ್ತೆ, ಕಣ್ಣು ಚೆನ್ನಾಗಿರುತ್ತೆ, ಆಲೋಚನಾ ಶಕ್ತಿ ಜಾಸ್ತಿ ಆಗುತ್ತೆ. ನಾವು ಗುಲಾಮರಾಗಲ್ಲ. ಬುಕ್ಕಿಗೆ ಗುಲಾಮರಾದರೆ ಏನೂ ತೊಂದರೆ ಇಲ್ಲ. ಹೇಳ್ತಾರಲ್ವ, ಬುಕ್ಕನ್ನು ತಲೆ ತಗ್ಸಿ ಓದಿದ್ರೆ ಜೀವನದಲ್ಲಿ ತಲೆ ಎತ್ತಿ ಬದುಕ್ಬೋದು ಅಂತ. ಬುಕ್ಕನ್ನು ನೀನು ತಲೆ ತಗ್ಸಿ ಓದು, ನಾನು ನಿನ್ನ ತಲೆ ಎತ್ತಿ ಬದುಕಿಸ್ತೀನಿ ಅಂತ ಬುಕ್ ಹೇಳುತ್ತಂತ. ಸೊ ಆ ಥರ ನಾವು ಬದುಕ್ಬೋದು ಅಲ್ವಾ. ಸೊ ಈಗ ಇಲ್ಲಿ ಎಲನ್ ಮಾಸ್ಕ್ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ.
ಜ್ಞಾನದ ಕೊರತೆಯನ್ನು ನೀಗಿಸಲು ಎಲ್ಲ ಕಡೆಯಿಂದ ಜ್ಞಾನ ಪಡೆಯೋದು ಇವರ ಮೊದಲ ಸೂತ್ರ. ಎಲೆನ್ ಮಾಸ್ಕ್ ಕಲಿಯೋದ್ರಲ್ಲಿ ಯಾವಾಗಲೂ ಮುಂಚೆ ಇರ್ತಾರಂತೆ. ಎಲ್ಲೆಲ್ಲಿ ಜ್ಞಾನ ಸಿಗುತ್ತೆ ಎಲ್ಲ ಜ್ಞಾನವನ್ನು ಪಡ್ಕೊಳ್ತಾರಂತೆ. ಅವರ ಲೈಫಲ್ಲಿ ಯಾವ ಜ್ಞಾನದ ಕೊರತೆ ಇದೆ ಅನ್ನೋದನ್ನು ಕಂಡಿಡಿದು ಆ ಕೊರತೆಯನ್ನು ಆ ಜ್ಞಾನದ ಮೂಲಕ ಅವರು ಡೆವಲಪ್ ಮಾಡ್ಕೊಳ್ತಾರಂತೆ. ಎಲ್ಲ ಕಡೆಯಿಂದ ಜ್ಞಾನನ ಪಡೆದು ವಿಭಿನ್ನವಾದ ಕಲಿಕೆಗಳನ್ನು ಇವರು ಅಳವಡಿಸ್ಕೊಳ್ತಾರಂತೆ. ಮೊದಲನೇ ಸೂತ್ರ ಕಲಿಯೋದು ಕಲಿಯೋದು ಕಲಿಯೋದು. ನಾವು ಅದನ್ನು ಬಿಟ್ಟು ಮಿಕ್ಕಿದೆಲ್ಲದಕ್ಕೂ ಮಾಡ್ತೀವಿ. ಸೊ ಕಲಿಯೋಕ್ಕೆ ನಾವು ಫಸ್ಟು ಪ್ರಿಯಾರಿಟಿ ಕೊಡಬೇಕು. ಕಲಿಕೆನೇ ಜೀವನ. ಲರ್ನ್ ಟು ಅರ್ನ್ ಅಂತೀವಲ್ಲ ಹಾಗೆ. ಓಕೆ, ಸೊ ಇದು ಮೊದಲನೇ ಸೂತ್ರ, ಕಲಿಯೋದು, ಜ್ಞಾನ ಸಂಪಾದನೆ. ಎರಡನೇದು ಅವಕಾಶಗಳನ್ನು ಬಾಚಿಕೊಳ್ಳಲು ರಿಸ್ಕ್ ತಗೊಳ್ಳೋದು. ಕೆಲವೊಂದು ರಿಸ್ಕ್ಗಳನ್ನು ತಗೊಳ್ಳೋದು. ಇವು ನನಗೆ ಹಾಕಬೇಕು ಅಂತ ಬಿಡೋದ್ರ ಬದಲು ಅವಕಾಶ ಸಿಗ್ತಾ ಇದೆಯಾ, ಓಕೆ ಇದರಲ್ಲಿ ಏನು ಮಾಡ್ಬೋದು, ಸುಮ್ಮನೆ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಜವಾಬ್ದಾರಿಗಳನ್ನು ತೊಗೊಂಡು ಯಾರು ಅನುಭವಿಸ್ಬೇಕು ಈ ಥರ ಅಂದ್ಕೊಳ್ಳೋದ್ರ ಬದಲು ಆ ಜವಾಬ್ದಾರಿಗಳನ್ನು ತೊಗೊಂಡು ಆ ರಿಸ್ಕನ್ನು ಫೇಸ್ ಮಾಡಿಬಿಡಿ ನೀವು ಅನ್ನೋದು. ಸೊ ಎರಡನೇದು, ಇವರು ರಿಸ್ಕ್ ತೊಗೊಳ್ಳೋಕ್ಕೆ ರೆಡಿ ಇದ್ದಾರೆ. ನಾವು ರಸ್ಕ್ ತಿನ್ನೋಕ್ಕೂ ಬೇಕ್ರಿಗೆ ಹೋಗೋಕ್ಕೂ ರಿಸ್ಕ್ ಅಂತೀವಿ ಅಲ್ವಾ, ಬಟ್ ಇವರು ಎಷ್ಟೆಷ್ಟು ರಿಸ್ಕ್ಗಳನ್ನು ತೊಗೊಳ್ಳೋಕ್ಕೆ ರೆಡಿ ಇದ್ದು ಆ ರಿಸ್ಕ್ಗಳನ್ನು ಅವಕಾಶಗಳನ್ನಾಗಿ ಮಾಡಿಕೊಂಡ್ರು. ಎರಡನೇದು, ನಿಮ್ಗೆ ಯಾವುದಾದ್ರೂ ಅವಕಾಶಗಳು ಸಿಕ್ಕಾಗ ಟ್ರಯಲ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಓಕೆ, ಆದರೆ ಟ್ರಯಲ್ ಮಾಡೋಕ್ಕೆ ಮುಂಚೆ ಅದು ನನಗೆ ಬೇಕಾ, ಈ ಒಂದು ರಿಸ್ಕನ್ನು ನಾನು ಅವಕಾಶವಾಗಿ ತೊಗೋಬೋದಾ, ಜವಾಬ್ದಾರಿನ ನಾನು ನಿಭಾಯಿಸ್ತೀನಾ ಅಂತ ನೋಡಬೇಕು. ಜವಾಬ್ದಾರಿಗೆ ಭಯ ಪಡೋರು ರಿಸ್ಕ್ ತೊಗೊಳ್ಳಲ್ಲ. ಓಕೆ, ನೆಕ್ಸ್ಟು, ಯಶಸ್ಸಿಗಾಗಿ ಪರಿತಪಿಸಿ ಆದರೆ ಸೋಲುಗಳನ್ನು ಎದುರಿಸಲು ಸಿದ್ಧವಾಗಿರಿ. ಯಶಸ್ಸಿಗಾಗಿ ಕೆಲಸ ಮಾಡಿ ಪರಿತಪಿಸಿ ಆದರೆ ಸೋಲು ಅವಮಾನಗಳು ಬಂದಾಗ ಯಾರು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರ್ತೀರಾ ಅವ್ರಿಗೆ ಮಾತ್ರ ಯಶಸ್ಸು ಸಿಗುತ್ತೆ. ಯಾರು ಡೈಲಿ ವರ್ಕೌಟ್ ಮಾಡೋಕ್ಕೆ ರೆಡಿ ಇರ್ತಾರೆ ಅವ್ರಿಗೆ ಮಾತ್ರ ಬಾಡಿ ಶೇಪ್ ಆಗುತ್ತಲ್ಲ, ಹಾಗೆ ಸಕ್ಸಸ್ ಅನ್ನೋದು ಸಿಗಬೇಕು ಅಂದರೆ ಅವಮಾನಗಳು, ಸೋಲು, ನಮ್ಮನ್ನು ನೆಗ್ಲೆಕ್ಟ್ ಮಾಡೋದು, ಇವೆಲ್ಲವೂ ನಿರಾಕರಿಸೋದೆಲ್ಲನ ನಾವು ಫೇಸ್ ಮಾಡಬೇಕು. ಆಗಲೇ ನಾವು ನಮ್ಮ ಲೈಫಲ್ಲಿ ಯಶಸ್ಸನ್ನು ಪಡೆಯೋಕ್ಕೆ ಸಾಧ್ಯ. ಸೊ ಮೂರನೇ ತತ್ವ, ಯಶಸ್ಸನ್ನು ಪಡೆಯೋಕ್ಕೆ ಸೋಲು ಅವಮಾನಗಳನ್ನು ಆಕ್ಸೆಪ್ಟ್ ಮಾಡಿ. ಹಾಗಿದ್ರೆ ಮಾತ್ರ ನೀವು ಬಿಸ್ನೆಸ್ ಫೀಲ್ಡಲ್ಲಿ ಅಥವಾ ಯಶಸ್ಸಾಗೋದಕ್ಕೆ ಸಾಧ್ಯ ಅಂತ. ನಾಲ್ಕನೇದು, ಯಾವಾಗಲೂ ಪಾಸಿಟಿವ್ ಆಗಿರಿ, ಪಾಸಿಟಿವ್ ಪೀಪಲ್ಗಳ ಜೊತೆ ಇರಿ. ಸೊ ನೀವು ಯಾವಾಗಲೂ ಧನಾತ್ಮಕವಾಗಿ ಯೋಚನೆ ಮಾಡಿ, ಅಂಥ ವ್ಯಕ್ತಿಗಳ ಜೊತೆಗೆ ಜಾಸ್ತಿ ಇರಿ. ಇದು ನಾಲ್ಕನೇದು. ಐದನೇದು, ಯಾವಾಗಲೂ ಹೊಸದನ್ನು ಸೃಷ್ಟಿಸಲು ಸ್ಪರ್ಧೆಯಲ್ಲಿರಿ. ಏನಾದರೂ ಒಂದು ಹೊಸದನ್ನು ನಾನು ಸೃಷ್ಟಿ ಮಾಡಬೇಕು ಅನ್ನೋ ಸ್ಪರ್ಧೆಯಲ್ಲಿರಿ. ಸೊ ಈ 5 ತತ್ವಗಳನ್ನ ನೀವೇನಾದರೂ ಅಳವಡಿಸ್ಕೊಂಡ್ರೆ ನೀವು ಕೂಡ ಎಲೆನ್ ಮಾಸ್ಕ್ನ ಹಾಗೆ ಯಶಸ್ಸಾಗ್ಬೋದು ಅಂತ. ಓಕೆ, ಇಷ್ಟು ಹಾಕ್ಕೊಂಡ್ಬಿಟ್ರೆ ಎಲೆನ್ ಮಾಸ್ಕ್ ಆಗಿಬಿಡ್ತೀವಾ, ಇವೆಲ್ಲ ಸೈಡ್ಗಿಡಿ ಹಾಕ್ಕೊಳ್ಳಿ ಫಸ್ಟು, ಆಯಿತಾ. ಎಲೆನ್ ಮಾಸ್ಕಲ್ಲಿ 1% ಆದರೂ ಬೇಜಾನಾದಂಗೆ ಅಲ್ವಾ, ಅದನ್ನಾದರೂ ಹಾಕ್ಕೊಳ್ಳೋಣ. ಸೊ ಈ ರೀತಿ ಸೂತ್ರಗಳನ್ನು, ಅಂದರೆ ಮೊದಲನೇದು ಕಲಿಯೋದು, ಎರಡನೇದು ರಿಸ್ಕ್ ತಗೊಳ್ಳೋದು, ಮೂರನೇದು ಅವಮಾನ ಮತ್ತು ಸೋಲುಗಳನ್ನು ಅಕ್ಸೆಪ್ಟ್ ಮಾಡೋದು, ನಾಲ್ಕನೇದು ಪಾಸಿಟಿವ್ ಆಗಿರೋದು, ಪಾಸಿಟಿವ್ ಪೀಪಲ್ ಜೊತೆ ಇರೋದು, ಯಾವಾಗಲೂ ಹೊಸದನ್ನು ಸೃಷ್ಟಿ ಮಾಡೋಕ್ಕೆ ಸ್ಪರ್ಧೆ ಮಾಡೋದು. ಸೊ ಈ 5 ಸೂತ್ರಗಳು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅನೇಕ ಸೋಲುಗಳನ್ನು ಎದುರಿಸಿ ದಿವಾಳಿ ಹಂತಕ್ಕೆ ತಲುಪಿದಂತಹ ಒಂದು ಕಂಪ್ನಿಯನ್ನು ಕೂಡ ಇವತ್ತು ಅವರು ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದಾರೆ. ಟೆಸ್ಲಾ ಅನ್ನೋ ಒಂದು ಕಂಪನಿ ಇವತ್ತು ಬಹುದೊಡ್ಡ ಕಂಪ್ನಿ ಆಗಿದೆ. ಓಕೆ, ಯಶಸ್ವಿಯೊಂದಿಗೆ ಇಂದು ಪ್ರಮುಖ ಸಾಹಸೋದ್ಯಮಿಗಳಲ್ಲಿ, ಬರೀ ಉದ್ಯಮಿ ಅಲ್ಲ ಸಾಹಸೋದ್ಯಮಿಗಳಲ್ಲಿ ಜಗತ್ತಿನ ಅತಿ ದೊಡ್ಡ ಶ್ರೀಮಂತರಾಗಿದ್ದಾರೆ. ಈಗ ನಿಮ್ಮ ಸಾಧನೆಗಳ ಮೂಲಕ ನೀವು ಹೋದ ನಂತರ ನಿಮ್ಮ ತಲೆಮಾರುಗಳು, ಜನರು ನಿಮ್ಮನ್ನು ಒಳ್ಳೆಯ ಕಾರಣಗಳಿಗಾಗಿ ನೆನಪಿಡಬೇಕು. ನಾವು ಡೆತ್ ಆದಮೇಲೆ ಒಬ್ಳಿದ್ಲಪ್ಪ ಅಂತ ಅಂದ್ಕೊಳ್ಬಾರ್ದು. ಒಬ್ಬರಿದ್ದರು, ಅವ್ರಿಗೆ ಎಷ್ಟು ನಮ್ಮನ್ನು ನೆನಪು ಮಾಡಿಕೊಂಡಾಗೆಲ್ಲ ಅವರಿಗೆ ಒಳ್ಳೆ ಭಾವನೆಗಳು ಕ್ರಿಯೇಟ್ ಆಗೋ ಥರ ನಾವು ಬದುಕಬೇಕಾಗಿದೆ ಅಂತ. ಫಾರ್ ಎಕ್ಸಾಂಪಲ್ ಪುನೀತ್ ರಾಜ್ಕುಮಾರ್ ಸರ್ ಆಗಿರ್ಬೋದು ಅಲ್ವಾ, ನಮ್ಗೆ ಹತ್ತಿರದಲ್ಲಿ ಕಾಣೋ ಉದಾಹರಣೆ. ಸೊ ಒಳ್ಳೆಯ ಕಾರಣಗಳಿಗಾಗಿ ನಾವು ನೆನಪಿಡೋ ಥರ ನಾವು ಬದುಕಬೇಕಾಗಿದೆ. ಹಾಗೆಯೇ ಸಾಧನೆಗೆ ಮಿತಿ ಇಲ್ಲ, ಸಾಧನೆಗೆ ಲಿಮಿಟ್ ಇಲ್ಲ, ಸಾಧಕನಿಗೆ ಸಾವಿಲ್ಲ. ಯಾರು ಸಾಧನೆ ಮಾಡಿರ್ತಾರೋ ಅವ್ರಿಗೆ ಸಾವೇ ಇಲ್ಲ. ಎಷ್ಟು ವರ್ಷಗಳಾಯಿತು ಮಹಾತ್ಮ ಗಾಂಧೀಜಿಯವರು ಇಲ್ಲ ಈ ಭೂಮಿ ಮೇಲೆ ಅಲ್ವಾ, ಆದರೆ ಅವ್ರನ್ನ ನಾವು ಮರ್ತೇ ಇಲ್ಲ. ಇದೇ ಥರ ಎಷ್ಟೋ ಸಾಧಕರುಗಳನ್ನು ನಾವಿವತ್ತು ಮರೆಯಲ್ಲ. ನಿಜವಾಗ್ಲೂ ಸಾಧನೆ ಮಾಡಿರೋ ವ್ಯಕ್ತಿಗೆ ಸಾವಿಲ್ಲ. ಹಾಗೆ ಸಾಧನೆಗೆ ಮಿತಿ ಇಲ್ಲ. ಯಾರೋ ಏನೋ ಮಾಡಿಬಿಟ್ಟಿದ್ದಾರೆ, ಆಲ್ರೆಡಿ ಆಗೋಗ್ಬಿಟ್ಟಿದೆಯಲ್ಲ, ಅದನ್ನು ನಾನು ಮಾಡೋದ್ರಲ್ಲಿ ಸಾಧನೆ ಏನು ಇಲ್ಲ, ತುಂಬ ಇದೆ ಇನ್ನೂ ಮಾಡೋದು. ಸೊ ಸಾಧನೆ ಮಾಡೋಣ, ಸಾಧಕನಿಗೆ ಸಾವು ಕೂಡ ಇಲ್ಲ. ನಿಮ್ಮ ಇಂತಹ ಸಾಧನೆಗಳ ಮೂಲಕ ನಾವು ಸಾಧನೆ ಮಾಡ್ಬೋದಾಗಿದೆ. ಇದೇ ನೀವು ಬಿಟ್ಟು ಹೋಗುವ ಹೆಜ್ಜೆ.
ಖ್ಯಾತ ಲೇಖಕ, ವ್ಯಕ್ತಿತ್ವ ವಿಕಾಸನ ಗುರು ರಾಬಿನ್ ಶರ್ಮಾ ಅವರು ಹೇಳ್ತಾರೆ, ಈ ಪ್ರಪಂಚದಲ್ಲಿ ಬದಲಾಯಿಸಲು ಸಾಧ್ಯವಾದ ಸನ್ನಿವೇಶಗಳಿಲ್ಲ, ಬದಲಾಯಿಸೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿ ಯಾವುದೂ ಇಲ್ಲ. ತಿಳ್ಕೊಂಬಿಡಿ ಇದನ್ನು. ಇವತ್ತಿನ ನಮ್ಮ ಪರಿಸ್ಥಿತಿ ಹೇಗೋ ಇರ್ಬೋದು, ಬಟ್ ಇದು ಹೀಗೇ ಇರುತ್ತೆ ಅಂತ ಮಾತ್ರ ತಲೆಯಲ್ಲಿ ಇಟ್ಕೊಂಬಿಡಿ. ಬದಲಾಗತ್ತೆ, ಎಲ್ಲ ಸನ್ನಿವೇಶಗಳನ್ನು ಕೂಡ ಬದಲಾಯಿಸಬಹುದು. ಓಕೆ. ಆಸೆಯೇ ಇಲ್ಲದ ಮನುಷ್ಯ ಇಲ್ಲ, ಆಸೆನೇ ಇಲ್ಲಪ್ಪ ಅನ್ನೋ ಮನುಷ್ಯನೇ ಇಲ್ಲ. ಯಾರಾದರೂ ಆಸೆ ಇಲ್ಲ ಅಂದರೆ, ನಿರ್ಭಯಾನಂದ ಸ್ವಾಮಿ ಅಂತ ಒಬ್ಬರು ಗುರುಗಳಿದ್ದಾರೆ ರಾಮಕೃಷ್ಣ ಆಶ್ರಮದಲ್ಲಿ. ಅವ್ರು ಏನು ಹೇಳ್ತಾರೆ ಅಂದರೆ, ನನಗೆ ಆಸೆನೇ ಇಲ್ಲ ಅನ್ನೋರಿಗೆ ಬನ್ನಿ, ಹಂಗಾದ್ರೆ 2 ಆಗ್ಬೋದು ನೀವು. ನಿಮ್ಗೆ ಆಸೆ ಇಲ್ಲ ಅಂದರೆ 2 ಆಗಿ, ಒಂದು ಸನ್ಯಾಸಿ, ಇನ್ನೊಂದು ಗುಂಡಿ ತೋಡ್ಕೊಂಡು ಹೋಗಿ ಮುಚ್ಕೊಂಬಿಡಿ ಅಂತ ಹೇಳ್ತಾರೆ. ಓಕೆ. ನನಗೆ ಆಸೆನೇ ಇಲ್ಲ ಅಂತ ಸುಳ್ಳು ಹೇಳಬೇಡಿ. ಆಸೆ ಇಲ್ಲ ಅಂದರೆ ಒಂದು ಸನ್ಯಾಸಿ ಆಗಿ, ಇಲ್ಲ ಗುಂಡಿ ತೋಡ್ಬಿಡಿ, ಹೊರಟ್ಬಿಡಿ, ಏನೂ ಯೂಸ್ ಇಲ್ಲ ಅಂತ. ಓಕೆ. ನಾನು ಹೇಳ್ತಿರೋದಲ್ಲ, ನಿರ್ಭಯಾನಂದ ಸ್ವಾಮಿ ಅನ್ನೊಬ್ಬರು ಗುರುಗಳು ಹೇಳ್ತಾರೆ. ಯಾಕೆ ಇದನ್ನು ಹೇಳ್ತಾರೆ ಅಂದರೆ, ಆಸೆ ದುಃಖಕ್ಕೆ ಮೂಲ ಅಲ್ಲ, ದುರಾಸೆ ದುಃಖಕ್ಕೆ ಮೂಲ. ಆಸೆ ಜಗತ್ತಿನ ನಿರ್ಮಾಣಕ್ಕೆ ಮೂಲ ಆಗುತ್ತೆ. ಸೊ ಆಸೆ ಇಲ್ದಿರೋ ಮನುಷ್ಯನೇ ಇಲ್ಲ. ಏನೋ ಒಂದು ಚಿಕ್ಕ ಪುಟ್ಟ ಆಸೆ ಇದ್ದೇ ಇರುತ್ತೆ ಅಲ್ವಾ. ಹಾಗೆ ಬದಲಾಯಿಸೋಕ್ಕಾಗದೇ ಇರುವಂತಹ ಪರಿಸ್ಥಿತಿಗಳೂ ಇಲ್ಲ, ಆಸೆ ಇಲ್ಲದೆ ಇರುವಂತಹ ಮನುಷ್ಯನೂ ಇಲ್ಲ, ಪ್ರಯತ್ನ ಮತ್ತು ಪ್ರೀತಿಯಿಂದ ಪರಿವರ್ತಿಸಲಾಗದ ಪರಿಸ್ಥಿತಿಗಳೂ ಇಲ್ಲ. ಪ್ರೀತಿಯಿಂದ, ಶ್ರಮದಿಂದ ನಾವು ಏನನ್ನಾದರೂ ಮಾಡ್ಬೋದು ಅಂತ ರಾಬಿನ್ ಶರ್ಮಾ ಅವರು ಹೇಳಿದ್ದಾರೆ. ಜೀವನದಲ್ಲಿ ಉನ್ನತ ಸಾಧನೆ ಮಾಡಿದ ಸಾಧಕರೆಲ್ಲ ಮೂಲತಃ ಶ್ರೀಮಂತರೂ ಅಲ್ಲ, ಅತಿ ಬುದ್ಧಿವಂತರೂ ಅಲ್ಲ ಅಲ್ವಾ. ಎಲ್ಲ ಬುದ್ಧಿವಂತರು ಸಕ್ಸಸ್ ಆಗಿಲ್ಲ, ಇದು ಫ್ಯಾಕ್ಟ್. ಎಷ್ಟೊಂದು ಬುದ್ಧಿ ಇದೆ, ಸಕ್ಸಸ್ ಆಗಿರಲ್ಲ, ಶ್ರೀಮಂತರಾಗಿರಲ್ಲ. ಆದರೆ ಅವರಿಗಿರುವ ಛಲದಿಂದ ಸಾಯುವ ಮುನ್ನ ಈ ಜಗತ್ತಿನಲ್ಲಿ ಏನಾದರೂ ಒಂದು ಮಾಡಿ ಹೋಗಬೇಕು ನಾನು ಅನ್ನೋ ಹೆಜ್ಜೆ ಗುರುತನ್ನು ನಿರ್ಮಾಣ ಮಾಡಬೇಕು ಅನ್ನೋ ಮನಸ್ಸಿರೋರು ಮಾತ್ರ ಇವತ್ತು ಯಶಸ್ವಿಗಳಾಗಿದ್ದಾರೆ. ಹೌದು, ಎಲನ್ ಮಾಸ್ಕ್ ಹತ್ರ ಟ್ಯಾಲೆಂಟ್ ಇದೆ, ಅಥವಾ ಬಿಲ್ ಗೇಟ್ಸ್ ಹತ್ರ ಇದೆ, ಅದಕ್ಕೆ ಅವರೆಲ್ಲ ಶ್ರೀಮಂತರಾಗಿದ್ದಾರೆ. ಅವರಲ್ಲಿ IQ ಜಾಸ್ತಿ ಇದೆ, ಅದಕ್ಕೆ ಅವರೆಲ್ಲ ಸಕ್ಸಸ್ ಆದರು ಅಂತ ಯೋಚನೆ ಮಾಡೋದಾದರೆ ನಾವೆಲ್ಲ, ಅದೇ ಥರ IQ ಇರುವಂಥವ್ರೂ ಇದ್ದಾರೆ, ತುಂಬ ಜನ ಬುದ್ಧಿವಂತರು, ಬಟ್ ಶ್ರೀಮಂತರೂ ಆಗಿಲ್ಲ, ಯಶಸ್ವಿ ಜೀವನನೂ ನಡೆಸ್ತಾ ಇಲ್ಲ, ಏನೂ ಇಲ್ಲ ಅಲ್ವಾ. ಅಂದರೆ ಬುದ್ಧಿವಂತಿಕೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮ್ಮ ನಿರ್ಧಾರ ಇರಬೇಕು. ನಾವು ಈ ಭೂಮಿ ಮೇಲೆ ಹೋಗೋಕ್ಕೆ ಮುಂಚೆ ಏನಾದರೂ ಒಂದು ಬಿಟ್ಟು ಹೋಗಬೇಕು, ನನ್ನ ಹೆಜ್ಜೆ ಗುರುತನ್ನು ಬಿಟ್ಟು ಹೋಗಬೇಕು ಅನ್ನೋ ನಿರ್ಧಾರ, ಅಚಲವಾದ ಛಲ ನಮ್ಮಲ್ಲಿ ಇದ್ದರೆ ಮಾತ್ರ ನಾವು ಆ ಕೆಲಸ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಏನಿದ್ರೂ ಏನೂ ಮಾಡಲ್ಲ, ವೇಸ್ಟ್ ಅಷ್ಟೇ. ಭಗವಂತ ಕೊಟ್ಟಿರೋದನ್ನು ವೇಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಸೊ ಹಾಗಾಗಿ ನಾವು ಒಂದು ಯೋಗ್ಯ ಸಮಯದಲ್ಲಿ ಸರಿಯಾದ ಗುರಿಯನ್ನು ಆಯ್ದುಕೋಬೇಕು, ನಾವೊಂದು ಆಯ್ಕೆ ಮಾಡ್ಕೊಬೇಕು, ಅದಕ್ಕೋಸ್ಕರ ಪ್ರಯತ್ನ ಮಾಡಬೇಕು, ಒಂದೊಂದೇ ಹೆಜ್ಜೆ ಮುನ್ನಡಿತಾ ಹೋಗಬೇಕು, ಅಸಾಮಾನ್ಯತೆಯಿಂದ ಮೆರೀತಾ ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಬೇಕು. ಈ ಪ್ರಪಂಚ ವಿಶಾಲವಾಗಿದೆ, ಅವಕಾಶಗಳಿಗೆ ಕೊರತೆ ಇಲ್ಲ, ಅದನ್ನು ಹುಡುಕೋರಿಗೆ ಮಾತ್ರ ಕೊರತೆ ಇದೆ. ಅವಕಾಶಗಳಿಲ್ಲ, ನನಗೆ ಅವಕಾಶಗಳಿಲ್ಲ ಅಂತ ಯಾರು ಕೊರಗ್ತಾ ಕೂತಿರ್ತಾರೆ ಅವ್ರಿಗೆ ಮಾತ್ರ ಕೊರತೆ ಇದೆ, ಅವರಲ್ಲಿ ಕೊರತೆ ಇದೆ, ಜಗತ್ತಲ್ಲಿ ಕೊರತೆ ಇಲ್ಲ. ತುಂಬ ಜನ ನಂಗೆ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತಾರಲ್ಲ, ಆ ಎಲ್ಲ ಪ್ರಾಬ್ಲಮ್ ಅವರೇ ಪ್ರಾಬ್ಲಮ್ ಆ್ಯಕ್ಚುಲಿ. ಅದಕ್ಕೆ ಇರಬರೋದೆಲ್ಲ ಪ್ರಾಬ್ಲಮ್ ಆಗಿ ಕಾಣುತ್ತೆ. ಯಾರಲ್ಲಿ ಅವರೊಳಗಡೆ ಪ್ರಾಬ್ಲಮ್ ಇರಲ್ವೋ ಅವ್ರಿಗೆ ಜಗತ್ತಲ್ಲಿ ಯಾವ ಪ್ರಾಬ್ಲಮ್ಮೂ ಇರಲ್ಲ, ಎಲ್ಲ ಓಕೆ 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 ಅಂತ ಹೋಗ್ತಾ ಇರ್ತಾರೆ. ಓಕೆ. ಸೊ ಹಾಗಾಗಿ 700 ಕೋಟಿ ಪ್ರತಿನಿತ್ಯ ಸರಿಸುಮಾರು 4 ಲಕ್ಷ ಜನ ಹುಟ್ಟುತ್ತಾ ಇದ್ದಾರೆ, 1.5 ಲಕ್ಷ ಜನ ಸಾಯ್ತಾ ಇದ್ದಾರೆ. ಆದರೆ ವಿಪರ್ಯಾಸವೇನೆಂದರೆ ಬೆರಳೆಣಿಕೆಯಷ್ಟು ಮಾತ್ರ ಸಾಧಕರಿದ್ದಾರೆ ತಮ್ಮ ಹೆಜ್ಜೆ ಗುರುತನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಆ ಹೆಜ್ಜೆ ಗುರುತುಗಳೇ ಜಗತ್ತಿನ ಭವಿಷ್ಯದ ಬದಲಾವಣೆಗೆ ಮಾರ್ಗಗಳಾಗುತ್ತೆ. ನಾವು ಇಲ್ಲಿ ಯಾಕೆ ಹುಟ್ಟಿದ್ದೀವಿ, ಯಾಕೆ ಬಂದಿದ್ದೀವಿ, ಉದ್ದೇಶ ಏನು, ಕೆಲಸ ಏನು, ಸಮಾಜಮುಖಿ ಕೆಲಸ, ಅನಿವಾರ್ಯತೆಗಳಲ್ಲ, ಮುಂದಿನ ದಾರಿಗೆ ನಾನು ಏನನ್ನು ಬಿಟ್ಟು ಹೋಗಬೇಕಾಗಿದೆ, ಇವೆಲ್ಲವನ್ನು ನಾವು ಯೋಚನೆ ಮಾಡೋದ್ರಿಂದ ಖಂಡಿತ ಆಸೆಯಿಂದ ನಾವೇನು ಪ್ರಾಬ್ಲಮ್ ಮಾಡ್ಕೊಳ್ಳಲ್ಲ, ಜಗತ್ತನ್ನು ನಿರ್ಮಾಣ ಮಾಡ್ತೀವಿ. ಮನುಷ್ಯನಲ್ಲಿರೋ ಆಸೆಗಳೇ ಅಲ್ವಾ ನಾವು ಸೋಲೆಂಬ ಗೆಲುವು ಅಂತ ಹೇಳಿ ದೀಪಾ ಹಿರಗುತ್ತಿಯವರ ಬುಕ್ಕನ್ನ ಓದಬೇಕಾದ್ರೆ ಅದರಲ್ಲಿ ಈ ಒಂದು ಮಾತನ್ನು ನಾನು ಹೇಳಿದ್ದೀನಿ, ನಿಮಗೆ ನೆನಪಿದ್ರೆ. ಅದೇನೆಂದರೆ, ಆಸೆ ಇರೋದಕ್ಕೇ ಜಗತ್ತು ನಿರ್ಮಾಣ ಆಗಿದೆ. ಅವರೆಲ್ಲರಲ್ಲೂ ಅವರವರ ಕ್ಷೇತ್ರದ ಆಸೆಗಳಿದ್ದದ್ದಕ್ಕೆ ಆ ಕ್ಷೇತ್ರದಲ್ಲಿ ಡೆವಲಪ್ ಆದರು. ಹಾಗೆ ಆಸೆ ಪಡು ಸಾಧಿಸು ಅಂತ ಸದ್ಗುರು ಅವರ ಬುಕ್ಕಲ್ಲೂ ಕೂಡ ಇದನ್ನೇ ಹೇಳಿದ್ದಾರೆ. ಆಸೆ ಪಡು ಸಾಧಿಸು, ಆಸೆ ಪಟ್ಬಿಟ್ಟು ಸಾಧಿಸದೇ ಇದ್ದರೆ ಅದು ವೇಸ್ಟ್. ಆಸೆ ಪಟ್ಟ ಮೇಲೆ ಸಾಧಿಸು, ಆದರೆ ದುರಾಸೆ ಅಲ್ಲ, ಆಸೆ ಪಡು ನೀನು. ಆಸೆಯಿಂದ ಜಗತ್ತು ನಿರ್ಮಾಣ, ಆಸೆಯಿಂದ ಆವಿಷ್ಕಾರಗಳಾಗುತ್ತೆ, ಆಸೆಯಿಂದ ಸಂಶೋಧನೆಗಳಾಗುತ್ತೆ, ಆಸೆಯಿಂದ ಹೊಸದನ್ನು ಹೊರಗಡೆ ನಾವು ಸೃಷ್ಟಿ ಮಾಡ್ಬೋದು
ಓಕೆ, ಹಾಗಾಗಿ ನಾವು ಈ ಭೂಮಿಯನ್ನು ಬಿಟ್ಟು ಹೋಗಬೇಕಾದ್ರೆ ಏನಾದರೂ ಒಂದು ಹೆಜ್ಜೆ ಗುರುತನ್ನು ಬಿಟ್ಟು ಹೋಗೋಣ ಅಂತ ನಿರ್ಧಾರ ಮಾಡಿ, ಹಾಗೇ ನಮ್ಮ ಮಕ್ಕಳಲ್ಲೂ ಕೂಡ ಇದನ್ನು ದೃಢವಾಗಿ ಹಾಕೋಣ. ಓಕೆ, ಸೊ ಹೇಗನ್ನಿಸ್ತು ಈ ಚಾಪ್ಟರ್ ಅಂತ ಹೇಳಿ, ಮತ್ತೆ ಹೊಸ ಚಾಪ್ಟರೊಂದಿಗೆ ನಾಳೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.